ಓಕೆ, ಈ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದರೆ, ನಿಮ್ಮ ಕ್ವಶನ್ ಪೇಪರಲ್ಲಿ ಕ್ವಶನ್ ಫ್ರೇಮ್ ಮೇಲೆ ಒಂದು ಕ್ವಶನ್ಸನ್ನು ನಿಮ್ಗೆ ಕೇಳ್ತಾನೆ. ಏನು ಸರ್ ಕ್ವಶನ್ ಫ್ರೇಮ್ ಅಂತಂದರೆ, ಸೊ ನಿಮ್ಮ ಕ್ವಶನ್ ಪೇಪರನ್ನು ನೀವು ನೋಡ್ತಾ ಬಂದರೆ ಈ ಥರದ್ದು ಒಂದು ಕ್ವಶನನ್ನು ಕೇಳಿರ್ತಾರೆ. ಏನು ಕ್ವಶನ್ ಅಪ್ಪ ಅಂದರೆ, ಒಂದು ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟು ಒಂದು ಪದಕ್ಕೆ ಅಂಡರ್ಲೈನನ್ನು ಹಾಕಿಬಿಟ್ಟು ನಿಮ್ಗೆ ಏನು ಕೇಳ್ತಾರೆ ಅಂದರೆ, ದ ಕ್ವಶನ್ ದ್ಯಾಟ್ ಕ್ಯಾನ್ ಬಿ ಫ್ರೇಮ್ಡ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆ್ಯಸ್ ಅ ಆನ್ಸರ್. ಅಂದರೆ ಯಾವ ಪದದ ಕೆಳಗಡೆ ನಿಮಗೆ ಅಂಡರ್ಲೈನ್ ಮಾಡಲಾಗಿದೆಯೋ ಆ ಪದಕ್ಕೆ ಆನ್ಸರ್ ಬರುವ ಹಾಗೆ ನೀವೇನು ಮಾಡಿರಿ, ಕ್ವಶನನ್ನು ರೆಡಿ ಮಾಡಿರಿ ಅಂಥೇಳಿ ಈ ಥರ ಒಂದು ಕ್ವಶನ್ ಫ್ರೇಮ್ ಮೇಲೆ ನಿಮಗೆ ಕ್ವಶನನ್ನು ಕೇಳ್ತಾರೆ. ನಿಮಗೆ ಇದರಲ್ಲಿ ಒಂದು ಕ್ವಶನ್ ಇರುತ್ತೆ. ಸೊ ಈ ಕ್ಲಾಸನ್ನು ನೀವು ಸರಿಯಾಗಿ ಕೇಳಿದರೆ 1 ಮಾರ್ಕ್ಸನ್ನು 5ರಿಂದ 10 ಸೆಕೆಂಡ್ ಒಳಗೆ ನೀವೇನು ಮಾಡ್ಬೋದು, ಆನ್ಸರ್ ಮಾಡುವಂಥ ಸಾಮರ್ಥ್ಯ ನಿಮ್ಮದಾಗಿಸಿಕೊಳ್ಳಬಹುದು. ಹೌದಾ ಸರ್? ಏನು ಸರ್ ಆಗಿದ್ದರೆ ಯಾವ ರೀತಿ ಅಂತಂದರೆ, ನಿಮಗೆ ಕ್ವಶನನ್ನು ಕೇಳ್ತಾರೆ, ಸರಳ ವೆನ್ ಟು ಮಾರ್ಕೆಟ್, ಸರಳ ವೆನ್ ಟು ಮಾರ್ಕೆಟ್. ಸೊ ಇದಕ್ಕೆ ಅಂಡರ್ಲೈನ್ ಯಾವುದಕ್ಕೆ ಮಾಡ್ತಾರೆ, ಮಾರ್ಕೆಟ್ ಅನ್ನೋ ಒಂದು ಪದಕ್ಕೆ ಅಂಡರ್ಲೈನ್ ಮಾಡ್ತಾರೆ. ಅಂಡರ್ಲೈನ್ ಮಾಡಿಬಿಟ್ಟು ನೀವು ಮಾಡುವಂಥ ಕ್ವಶನ್ಗೆ ಆನ್ಸರ್ ಯಾವುದಾಗಿರಬೇಕು, ಮಾರ್ಕೆಟ್ ಆಗಿರಬೇಕು. ಆ ಥರ ನೀವೇನು ಮಾಡಿರಿ, ಒಂದು ಕ್ವಶನನ್ನು ಫ್ರೇಮ್ ಮಾಡಿರಿ ಅಂತ ಕೇಳ್ತಾರೆ. ಹೌದಾ? ಸೊ ಅದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂತಂದರೆ, ಹೂ ವೆನ್ ಟು ಮಾರ್ಕೆಟ್ ಅಂದರೆ ಯಾರು ಮಾರ್ಕೆಟ್ಗೆ ಹೋದರು. ಕ್ವಶನ್ ಏನಿದೆ, ನಮಗೆ ಮಾರ್ಕೆಟ್ ಆನ್ಸರ್ ಬರಬೇಕು. ಹೌದಾ? ಹೂ ವೆನ್ ಟು ಮಾರ್ಕೆಟ್ ಅಂದರೆ ನಾವು ಸರಳ ವೆನ್ ಟು ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಆನ್ಸರ್ ಇದಾಗೋದಿಲ್ಲ. ಆಮೇಲೆ ವಾಟ್ ಡಿಡ್ ಸರಳ ಡು, ಸರಳ ಏನು ಮಾಡಿದ್ಲು. ಹೌದಾ? ಸರಳ ಮಾರ್ಕೆಟ್ಗೆ ಹೋದ್ಲು. ಹೌದಾ? ಸರಳ ಏನು ಮಾಡಿದ್ಲು ಅಂದರೆ ಸರಳ ಹೋದ್ಲು ಮಾರ್ಕೆಟ್ಗೆ ಅಂತ ಹೇಳ್ತೀವಿ. ಸೊ ಇದೇನಾಗುತ್ತೆ, ಆನ್ಸರ್ ನಮಗೆ ರಾಂಗ್ ಆಗುತ್ತೆ. ಆಮೇಲೆ ವೇರ್ ಡಿಡ್ ಸರಳ ಗೋ, ಸರಳ ಎಲ್ಲಿ ಹೋದ್ಲು, ಮಾರ್ಕೆಟ್ಗೆ ಹೋದ್ಲು. ಎಲ್ಲಿ, ಮಾರ್ಕೆಟ್. ಸೊ ಇದು ನಮಗೆ ಆನ್ಸರ್ ರೈಟ್ ಆಗುತ್ತೆ. ಆಮೇಲೆ ಹೌ ಡಿಡ್ ಸರಳ ಗೋ, ಸರಳ ಹೆಂಗೆ ಹೋದ್ಲು ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಸರಳ ಹೆಂಗೆ ಹೋದ್ಲು ಅನ್ನೋದಕ್ಕೆ ಮಾರ್ಕೆಟ್ ಅನ್ನೋ ಪದ ಏನಾಗೋದಿಲ್ಲ, ಆನ್ಸರ್ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಏನು ಬೇಕಾಗುತ್ತೆ, ವೇರ್ ಡಿಡ್ ಸರಳ ಗೋ, ಇದು ಏನಪ್ಪ ಅಂತಂದರೆ ನಿಮ್ಮ ಆನ್ಸರ್ ಆಗುತ್ತೆ. ಸೊ ಈ ಥರ ಒಂದು ಕ್ವಶನನ್ನು ಕೇಳಿಬಿಟ್ಟು ಸರಿಯಾದ ಒಂದು ಆಪ್ಷನ್ಸನ್ನು ಆಯ್ಕೆ ಮಾಡಿರಿ ಅಂತ ಕೇಳ್ತಾರೆ. ಸೊ ಹಾಗಿದ್ಮೇಲೆ ಇದಕ್ಕೆ ತುಂಬಾ ಈಸಿ ಆದಂಥ ಒಂದು ಟ್ರಿಕ್ಕನ್ನು ನಾನು ಹೇಳ್ಕೊಡ್ತೀನಿ. ಸೊ ಇದನ್ನು ನೀವು ತಿಳ್ಕೊಂಡ್ರೆ ವಿದಿನ್ 10 ಸೆಕೆಂಡಲ್ಲಿ ನೀವು ಏನು ಮಾಡ್ಬೋದು, ಆನ್ಸರನ್ನು ಮಾಡ್ಬೋದು. ಸರ್ ಏನು ಸರ್ ಆಗಿದ್ದರೆ ಹೇಳ್ಕೊಡ್ರಿ ಅಂತಂದರೆ, ಇಲ್ಲ ಈಸಿ ಟ್ರಿಕ್ ಯಾವುದಕ್ಕೆ, ಐಡೆಂಟಿಫೈ ಮಾಡೋಕ್ಕೆ, ಅಂಡರ್ಲೈನ್ ಮಾಡಿರೋ ಪದಕ್ಕೆ ನಾವು ಆನ್ಸರನ್ನು ಯಾವ ರೀತಿ ಐಡೆಂಟಿಫೈ ಮಾಡ್ಬೋದು ಅಂತಂದರೆ, ಅಂಡರ್ಲೈನ್ ಮಾಡಿದಂತಹ ಪದ ವ್ಯಕ್ತಿ, ಅವನು ಪುರುಷನೇ ಆಗಿರಲಿ, ಸ್ತ್ರೀನೇ ಆಗಿರಲಿ, ಹುಡುಗನೇ ಆಗಿರಲಿ, ಹುಡುಗಿನೇ ಆಗಿರಲಿ, ಅಥವಾ ಒಂದು ಸಣ್ಣ ಬಾಲಕನೇ ಆಗಿರಲಿ, ಅಂಡರ್ಲೈನ್ ಮಾಡಿರೋ ಪದ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ರೆ ನಿಮ್ಮ ಆನ್ಸರ್ ಏನಂತ ಸ್ಟಾರ್ಟ್ ಆಗಬೇಕು, ನಿಮ್ಮ ಕ್ವಶನ್ ಫ್ರೇಮ್ ಏನಂತ ಸ್ಟಾರ್ಟ್ ಆಗಬೇಕು, ಹೂ ಅಂತೇಳಿ ಸ್ಟಾರ್ಟ್ ಆಗಬೇಕು. ಹೌದಾ? ವ್ಯಕ್ತಿಗಳಿಗೆ ಸಂಬಂಧಪಟ್ಟರೆ ಹೂ ಅಂತೇಳಿ ನಿಮ್ಮ ಕ್ವಶನ್ ಫ್ರೇಮ್ ಸ್ಟಾರ್ಟ್ ಆಗಬೇಕು. ಥಿಂಗ್ಸ್ ಅಂತ ಅಥವಾ ವಸ್ತುಗಳಿಗೆ ಸಂಬಂಧಪಟ್ಟಿತ್ತು ಅಂತಂದರೆ ವಾಟ್. ಹೌದಾ? ವಾಟ್, ವಸ್ತುಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಏನಾದರೂ ಫ್ರೇಮ್ ಮಾಡಿದರೆ ಅದೇನಾಗುತ್ತೆ ಅಂತಂದರೆ ವಾಟ್ ಅಂತೇಳಿ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನು ಸ್ಥಳಗಳಿಗೆ ಪ್ಲೇಸ್. ಹೌದಾ? ನೀನು ಎಲ್ಲಿ ಹುಟ್ಟಿದ್ದಿ. ಹೌದಾ? ಪ್ಲೇಸ್ ಎಲ್ಲಿ, ಎಲ್ಲಿ ಅನ್ನೋದಕ್ಕೆ ವೇರ್. ಹೌದಾ? ಆಮೇಲೆ ಟೈಮ್, ನಿನ್ನ ಡೇಟ್ ಆಫ್ ಬರ್ತ್ ಯಾವಾಗ, ಯಾವಾಗ ಟೈಮ್ ಅಲ್ಲ. ಸೊ ಹಾಗಾಗಿ ವೆನ್, ನಾವು ಕ್ವಶನನ್ನು ಯಾವ ಫ್ರೇಮ್ ಮಾಡುವಾಗ ವೆನ್ನನ್ನು ಬಳಸಬೇಕು. ರೀಸನ್, ಫಾರ್ ಎಕ್ಸಾಂಪಲ್ ರೀಸನ್ ಯಾವ ರೀತಿ ಇದಕ್ಕೆ ಅಂತಂದರೆ, ನೀನು ಅಲ್ಲಿ ಯಾಕೆ ಹೋಗಿದ್ದೆ, ವೈ ಯು ಗೋ ದೇರ್, ವೈ ಯು ಗೋ ದೇರ್, ನೀವು ಹೋಗಿದ್ದಕ್ಕೊಂದು ರೀಸನ್ ಇದೆ ತಾನೆ. ಹೌದಾ? ಆ ರೀಸನನ್ನು ಕೇಳುವಾಗ ನಾವೇನು ಬಳಸಬೇಕು, ವೈಯನ್ನು ನಾವು ಬಳಸಬೇಕು. ನೀನು ಅಲ್ಲಿ ಹೋಗಿದ್ದೊಂದು ರೀಸನ್ನಿಂದ ನೀನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿರ್ತೀವಿ. ಸೊ ಅದನ್ನು ನಾವು ಕ್ವಶನ್ ಕೇಳುವಾಗ ನೀನು ಯಾಕೆ ಅಲ್ಲಿ ಹೋಗಿದ್ದೆ ಅಂತೇಳಿ ಕ್ವಶನ್ ಕೇಳ್ತೀವಿ. ಸೊ ಹಾಗಾಗಿ ವೈ ಯು ಗೋ ದೇರ್ ಅಂತೇಳಿ ನಾವು ಕ್ವಶನ್ಸನ್ನು ಕೇಳ್ತೀವಿ. ಒಂದು ವೇಳೆ ಅಂಡರ್ಲೈನ್ ಮಾಡಿರುವಂಥ ಪದ ನಂಬರ್ಗಳಿಂದ ಸ್ಟಾರ್ಟ್ ಆಗಿತ್ತು ಅಂತಂದರೆ ಅದಕ್ಕೆ ಹೌ ಮೆನಿ ಅಂಥೇಳಿ ನೀವು ಆನ್ಸರನ್ನು ಹಾಕಬೇಕು. ಇಲ್ಲ ಅಮೌಂಟ್ಗೆ ಸಂಬಂಧಪಟ್ಟಿದ್ರೆ ಹೌ ಮಚ್ ಅಂತೇಳಿ ನೀವು ಏನು ಮಾಡಬೇಕು ಅಂದರೆ ಕ್ವಶನ್ ಫ್ರೇಮನ್ನು ರೆಡಿ ಮಾಡಬೇಕು. ಇನ್ನು ಏನಪ್ಪ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ, ಯಾವುದೇ ಒಂದು ಕಾರ್ಯ ಮುಗಿದು ಹೋಗಿದ್ರೆ ಆ ಮುಗಿದೋಗಿರೋ ಕಾರ್ಯದ ಮೇಲೆ ನಾವು ಕ್ವಶನ್ ಮಾಡೋಕ್ಕೆ ಕ್ವಶನ್ ಫ್ರೇಮನ್ನು ರೆಡಿ ಮಾಡ್ತಾ ಬಂದರೆ ನಾವು ಹೌ ಅನ್ನು ಬಳಸಬೇಕು. ಸರ್ ಹೇಗೆ ಸರ್ ಎಕ್ಸಾಂಪಲ್, ಓಕೆ
ಐ ಗಾಟ್ ಅ ಫಸ್ಟ್ ರ್ಯಾಂಕ್ ಇನ್ ಮೈ ಕ್ಲಾಸ್. ಓಕೆ, ನಾನೇನು ಮಾಡಿದೆ, ಫಸ್ಟ್ ರ್ಯಾಂಕನ್ನು ನಾನು ಏನು ಮಾಡಿದೆ, ತಗೊಂಡೆ. ಹೌದಾ, ಫಸ್ಟ್ ರ್ಯಾಂಕನ್ನು ನಾನು ತಗೊಂಡೆ. ಸೊ ಇದಕ್ಕೆ ನಾವೇನು ಮಾಡ್ತೀವಿ, ಇದು ಆಲ್ರೆಡಿ ನಾನು ರ್ಯಾಂಕ್ ಬಂದಾಗಿದೆ, ಇದಕ್ಕೆ ನಾನು ಕ್ವಶನ್ ಯಾವ ರೀತಿ ಫ್ರೇಮ್ ಮಾಡ್ಬೋದು ಅಂತಂದರೆ, ಸೊ ಹೌ ಇಸ್ ದಿಸ್ ಪಾಸಿಬಲ್, ನಿನ್ನ ಕಡೆಯಿಂದ ಹೇಗೆ ಬಂತು ನೀನು. ಹೌದಾ, ಯಾಕಂದರೆ ಆಲ್ರೆಡಿ ರ್ಯಾಂಕ್ ಬಂದಾಗಿದೆ, ಅದಕ್ಕೆ ಕ್ವಶನ್ ಹೌ ಇಸ್ ದಿಸ್ ಪಾಸಿಬಲ್. ಹೌದಾ, ಹೌ, ಈ ಥರ ನಾವು ಕ್ವಶನ್ಸನ್ನು ಫ್ರೇಮ್ ಮಾಡುವಾಗ ಹೌವನ್ನು ಬಳಸ್ತೀವಿ, ಕೆಲಸ ಆಗಿ ಹೋಗಿದ್ದರೆ. ಸೊ ಇಷ್ಟು ಏನು ಅಂದರೆ ಇದ್ರ ಮೇಲೆ ಜಾಸ್ತಿ ನಿಮಗೆ ಕ್ವಶನ್ಸನ್ನು ಫ್ರೇಮ್ ಮಾಡಲ್ಲ, ರಿಮೈನಿಂಗ್ ಉಳಿದಿರೋದ್ರ ಮೇಲೆ ಕ್ವಶನ್ಸನ್ನು ನಿಮ್ಗೆ ಏನು ಮಾಡ್ತಾರೆ ಅಂದರೆ ಫ್ರೇಮ್ ಮಾಡ್ತಾರೆ. ಸೊ ಇದನ್ನು ನೀವು ಸರಿಯಾಗಿ ಬರ್ಕೊಂಡ್ಬಿಟ್ಟು ನೆಕ್ಸ್ಟ್ ಬರುವಂಥ ಎಕ್ಸಾಂಪಲ್ಲಿ ನೀವೇ ಆನ್ಸರ್ ಮಾಡ್ತೀರಾ. ಓಕೆ, ಸೊ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಇನ್ನು ಎಕ್ಸಾಂಪಲ್ಸ್ನ ನಾವು ನೋಡ್ತಾ ಬಂದರೆ, ಓಕೆ, ಎಕ್ಸಾಂಪಲ್ಸ್. ಸೊ ಇಲ್ಲಿ ನೋಡಿ, ಕ್ವಶನ್ಸನ್ನು ನಿಮಗೆ ಏನು ಮಾಡ್ತಾರೆ ಅಂದರೆ ಈ ಥರ ಕ್ವಶನ್ಸನ್ನು ಕೊಡ್ತಾರೆ, ಕೊಟ್ಬಿಟ್ಟು ಅವಕ್ಕೆ ಏನು ಮಾಡಬೇಕು, ನೀವು ಆನ್ಸರ್ ಬರೀರಿ ಅಂತೇಳಿ ನಿಮಗೆ ಕ್ವಶನ್ಸನ್ನು ಕೇಳ್ತಾ ಬರ್ತಾರೆ. ಓಕೆ, ಸೊ ಒಂದನೇ ಕ್ವಶನ್ಸ್ ಏನಿದೆ ಒಂದನೇ ಕ್ವಶನ್ ಅಂತಂದರೆ, ಐ ವೆಂಟ್ ಟು ದ ಸ್ಟೋರ್ ಎಸ್ಟರ್ಡೇ. ಓಕೆ, ಇಲ್ಲಿ ಎಸ್ಟರ್ಡೇ ಏನಾಗಿದೆ, ಅಂಡರ್ಲೈನ್ ಆಗಿದೆ. ಹೌದಾ, ಎಸ್ಟರ್ಡೇ ಏನಾಗಿದೆ, ಅಂಡರ್ಲೈನ್ ಆಗಿದೆ. ಸೊ ಈ ಎಸ್ಟರ್ಡೇಗೆ ನೀವು ಆನ್ಸರ್ ಬರುವಂಥ ಒಂದು ಕ್ವಶನನ್ನು ಫ್ರೇಮನ್ನು ನೀವು ಮಾಡಿರಿ ಅಂತೇಳಿ ನಿಮಗೆ ಕೇಳ್ತಾರೆ. ಓಕೆ, ಎಸ್ಟರ್ಡೇ ಅನ್ನೋದೇನು, ಹೌದಾ, ಟೈಮ್, ನಿನ್ನೆ, ಯಾವಾಗ, ನಿನ್ನೆ. ಹೌದಾ, ಹಾಗಿದ್ಮೇಲೆ ಟೈಮ್ಗೆ ಸಂಬಂಧಪಟ್ಟಿತ್ತು ಅಂತಂದರೆ ನಾನು ಏನನ್ನು ಬಳಸ್ರಿ ಅಂತ ಹೇಳಿದೆ, ವೆನ್ನನ್ನು ಬಳಸ್ರಿ ಅಂತೇಳಿ ನಾನು ಏನು ಮಾಡಿದ್ದೆ ಅಂತಂದರೆ ನಿಮಗೆ ಹೇಳಿದ್ದೆ. ಟೈಮ್ ಇದೇನಾ, ವೆನ್. ಹೌದಾ, ವೆನ್ ಅಂತೇಳಿ ಬಳಸು ಅಂತ ಹೇಳಿದ್ನಲ್ಲ. ಸೊ ಆಗಿದ್ಮೇಲೆ ಇದಕ್ಕೆ ಆನ್ಸರ್ ಏನಾಗುತ್ತೆ, ವೆನ್ ಡಿಡ್ ಯು ಗೋ ಟು ದ ಸ್ಟೋರ್, ಯಾವಾಗ ನೀನು ಸ್ಟೋರ್ಗೆ ಹೋಗಿದ್ದೆ. ಆನ್ಸರ್ ಏನಾಗುತ್ತೆ, ನಿನ್ನೆ ನಾನೇನು ಮಾಡಿದ್ದೆ ಅಂತಂದರೆ ಸ್ಟೋರ್ಗೆ ಹೋಗಿದ್ದೆ. ಹೌದಾ, ಆಯಿತಾ ಆನ್ಸರ್. ಇನ್ ನೆಕ್ಸ್ಟ್, ಮೈ ಫೇವ್ರೆಟ್ ಕಲರ್ ಈಸ್ ಬ್ಲೂ. ಇಲ್ಲಿ ಬ್ಲೂಗೆ ಅಂಡರ್ಲೈನ್ ಆಗಬೇಕು. ಸೊ ನೀವು ಮಾಡುವಂಥ ಕ್ವಶನ್ಗೆ ಆನ್ಸರ್ ಯಾವುದಾಗಬೇಕು, ಬ್ಲೂ ಆಗಬೇಕು. ಆ ಥರ ನೀವೇನು ಮಾಡಿರಿ, ಕ್ವಶನನ್ನು ಫ್ರೇಮ್ ಮಾಡಿರಿ. ಹೌದಾ, ಇಲ್ಲಿ ಥಿಂಗ್ಸ್, ಬ್ಲೂ ಅಂತಂದರೆ ಇದೊಂದು ವಸ್ತುನೂ ಆಗುತ್ತೆ, ಆಮೇಲೆ ಇದು ನಂಬರ್ಸ್ ಆಫ್ ಕಲರ್ಸು ಆಗುತ್ತೆ. ಸೊ ಕಲರ್ ಒಳಗೆ ಜಾಸ್ತಿನೇ ಇದ್ದಾವೆ, ಅದರಲ್ಲಿ ಈ ಬ್ಲೂ ಅನ್ನೋದು ಒಂದು. ಸೊ ಭಾಳ ವಸ್ತುಗಳಿದ್ದು ಅದರಲ್ಲಿ ಒಂದರ ಬಗ್ಗೆ ನಾವು ಮಾತಾಡಕತ್ತೀವಿ ಅಂತಂದರೆ ಅವಾಗ ನಾವೇನು ಬಳಸ್ತೀವಿ, ವಿಚ್ ಅನ್ನು ಬಳಸ್ತೀವಿ, ಆಮೇಲೆ ವಾಟ್ ಅಂತಲೂ ಕೂಡ ನಾವು ಬಳಸ್ತೀವಿ. ಓಕೆ, ನೀವಿಲ್ಲಿ ವಾಟ್ನೂ ಬಳಸ್ಬೋದು, ವಿಚ್ನೂ ಬಳಸ್ಬೋದು. ಓಕೆ, ಸೊ ಈ ಥರ ಬ್ಲೂ ಇದು ಅಂಡರ್ಲೈನ್ ಮಾಡಿದರೆ ಇದಕ್ಕೆ ನೀವು ಕ್ವಶನನ್ನು ಫ್ರೇಮ್ ಮಾಡಿರಿ. ಸೊ ಯಾವ ರೀತಿ ಕ್ವಶನ್ ಫ್ರೇಮ್ ಮಾಡ್ಬೋದು, ವಾಟ್ ಈಸ್ ಯುವರ್ ಫೇವ್ರೆಟ್ ಕಲರ್, ಇದನ್ನಾದರೂ ನೀವು ಫ್ರೇಮ್ ಮಾಡ್ಬೋದು. ಇಲ್ಲ ಅಂತಂದರೆ ವಿಚ್ ಈಸ್ ಯುವರ್ ಫೇವ್ರೆಟ್ ಕಲರ್, ಇದನ್ನಾದರೂ ಕೂಡ ನೀವೇನು ಮಾಡ್ಬೋದು ಅಂತಂದರೆ ಕ್ವಶನನ್ನು ಫ್ರೇಮ್ ಮಾಡ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಇದು ತೆಗೆದಾಕಿ, ರಾಮು ಸ್ಯಾಟ್ ಆನ್ ದ ಮ್ಯಾಟ್. ರಾಮು ಎಲ್ಲಿ ಮಲ್ಕೊಂಡಿದ್ದ, ಏನು ಮ್ಯಾಟ್ ಹತ್ರ ಅವನು ಏನು ಮಾಡಿದ್ದ, ಮಲ್ಕೊಂಡಿದ್ದ. ಮ್ಯಾಟ್ ಮೇಲೆ ಅವನು ಏನು ಮಾಡಿದ್ದ, ಮಲ್ಕೊಂಡಿದ್ದ. ಓಕೆ, ನಿಮ್ಮ ಅಂಡರ್ಲೈನ್ ಯಾವುದಕ್ಕಿದೆ, ರಾಮುಗಿದೆ. ಹೌದಾ, ರಾಮು ಅನ್ನೋನೇನು ಪರ್ಸನ್ ಇತ್ತು ಅಂತಂದರೆ ನಾನು ಏನು ಬಳಸು ಅಂತ ಹೇಳಿದೆ, ಹೂವನ್ನು ಬಳಸು ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಈ ಹೂ ಅಂತ ಬಂತು ಅಂತಂದರೆ ಹೂ ಸ್ಯಾಟ್ ಆನ್ ದ ಮ್ಯಾಟ್. ಓಕೆ, ಆನ್ಸರ್ ಏನಾಗುತ್ತೆ, ರಾಮು ಸ್ಯಾಟ್ ಆನ್ ದ ಮ್ಯಾಟ್, ನಿಮ್ಮ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್, ಸಿ ವಾಕ್ ಟು ಸ್ಕೂಲ್ ಅನ್ನೋದೇನು, ಪ್ಲೇಸ್. ಹೌದಾ, ಪ್ಲೇಸ್ ಬಂತು ಅಂತಂದರೆ ನಾನು ಏನು ಬಳಸು ಅಂತ ಅಂದೆ ನಿಮಗೆ, ಪ್ಲೇಸ್ ಬಂತು ಅಂತಂದರೆ ವೇರ್ ಅಂತ ಬಳಸಿ ಅಂತ ಹೇಳಿದ್ನ. ಸೊ ಆಗಿದ್ಮೇಲೆ ನಮ್ಮ ಕ್ವಶನ್ ಫ್ರೇಮ್ ಏನಾಗಬೇಕು, ಇಲ್ಲಿಗೆ ವೇರ್ ಡಿಡ್ ಸಿ ವಾಕ್, ಅವಳು ಎಲ್ಲಿ ಹೋದ್ಲು, ನಡ್ಕೊತವಳು ಎಲ್ಲಿ ಹೋದ್ಲು, ಅಂತಂದರೆ ಸ್ಕೂಲ್ಗೆ ಹೋದ್ಲು. ಓಕೆ, ವೇರ್ ಡಿಡ್ ಸಿ ವಾಕ್. 4 ಇರ್ತವೆ, ಅಂಡರ್ಲೈನ್ ಮಾಡಿರೋ ಪದಕ್ಕೆ ಯಾವುದು ಬರುತ್ತೆ ಅನ್ನೋದು ನೀವು ಗುರುತು ಹಿಡ್ಕೊಂಡು ಅದನ್ನು ಬರೆದ್ರೆ ನಿಮ್ಮ ಆನ್ಸರ್ ಈಸಿಯಾಗಿ ಏನಾಗುತ್ತೆ ಅಂತಂದರೆ ಫೈಂಡ್ ಔಟ್ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ, ಹಿ ಏಟ್ 3 ಆ್ಯಪಲ್ಸ್. ಅವನು 3 ಆ್ಯಪಲನ್ನು ತಿಂದಿದ್ದಾನೆ. 3 ಆ್ಯಪಲನ್ನು ಏನು ಮಾಡಿದ್ದಾನೆ, ತಿಂದಿದ್ದಾನೆ. ಹೌದಾ, ಇಲ್ಲಿ ಏನಿದ್ದಾವೆ, ನಂಬರ್ಸ್ ಇದ್ದಾವೆ.
ಏನಿದ್ದಾವೆ, ನಂಬರ್ಸ್ ಮೇಲೆ ನಿಮಗೆ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ನಂಬರ್ಸ್ ಮೇಲೆ ಕ್ವಶನನ್ನು ಕೇಳಿದರೆ ನಾನು ಏನು ಹೇಳಿದ್ದೆ, ಓಕೆ, ನಂಬರ್ಸ್ ಮೇಲೆ ಕ್ವಶನನ್ನು ಕೇಳಿದರೆ ಹೌ ಮೆನಿ, ಹೌದಾ, ಹೌ ಮೆನಿ ಅಂತೇಳಿ ನಾನು ಏನು ಮಾಡಿದ್ದೆ, ಬಳಸಿದ್ದೆ. ಸೊ ಆಗಿದ್ಮೇಲೆ ಇಲ್ಲಿ ಆನ್ಸರ್ ಏನಾಗಬೇಕು, ಹೌ ಮೆನಿ ಆ್ಯಪಲ್ಸ್ ಡಿಡ್ ಹಿ ಏಟ್, ಅವನು ಎಷ್ಟು ಆ್ಯಪಲನ್ನು ತಿಂದ, 3 ಆ್ಯಪಲನ್ನು ತಿಂದ. ಆನ್ಸರ್ ಆಗುತ್ತಾ, 3 ಅನ್ನೋದು ಇದಕ್ಕೆ ಆನ್ಸರ್ ಬರುತ್ತೆ. ಸೊ ಈ ಥರ ನೀವೇನು ಮಾಡಬೇಕು ಅಂತಂದರೆ ಕ್ವಶನನ್ನು ಫ್ರೇಮ್ ಮಾಡೋದು ಕಲಿಬೇಕು. ಕ್ವಶನನ್ನು ಫ್ರೇಮ್ ಮಾಡೋದು ಏನು ಮಾಡಬೇಕು, ಕಲಿಬೇಕಾಗುತ್ತೆ. ಓಕೆ, ನಿಮಗೊಂದು ಹೋಮ್ವರ್ಕ್ ನಾನು ಇಲ್ಲಿ ಕೊಡ್ತೀನಿ. ದ ಡಾಗ್ ಬಾರ್ಕ್ ಲೌಡ್ಲಿ. ಓಕೆ, ಸೊ ಇಲ್ಲಿ ಅಂಡರ್ಲೈನ್ ಯಾವುದಕ್ಕಿದೆ, ಲೌಡ್ಲಿ ಅನ್ನೋ ಪದಕ್ಕೆ ಅಂಡರ್ಲೈನ್ ಇದೆ. ಸೊ ಇದನ್ನು ನೀವೇನು ಮಾಡಬೇಕು ಅಂತಂದರೆ ಆನ್ಸರನ್ನು ನೀವು ಕಮೆಂಟ್ ಮಾಡಬೇಕು. ಓಕೆ, ನೀವು ಕಮೆಂಟ್ ಮಾಡಿ ಇದರ ಆನ್ಸರನ್ನು ನೀವು ತಿಳಿಸಿ. ಸೊ ಇದ್ರ ಮೇಲೆ ಇನ್ನೂ ಏನಾದರೂ ನೀವು ಡೌಟ್ಗಳಿದ್ದರೆ ಅದನ್ನು ಕೂಡ ನೀವು ಕ್ವಶನ್ಸನ್ನು ಇದ್ದರೆ ಅದನ್ನು ಕೂಡ ನೀವು ಕೇಳ್ಬೋದು. ಸೊ ಈ ರೀತಿ ನಿಮಗೆ ಕ್ವಶನ್ ಫ್ರೇಮ್ ಮೇಲೆ ಒಂದು ಕ್ವಶನ್ ಇರೋದ್ರಿಂದ ಈಸಿಯಾಗಿ ನೀವು 1 ಮಾರ್ಕ್ಸನ್ನು ತೆಗೆದುಕೊಳ್ಬೋದು. ಸೊ ಈ ಟ್ರಿಕ್ಸನ್ನು ನೀವೇನು ಮಾಡಿರಿ, ಬರೆದಿಟ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಈಸಿಯಾಗಿ ನಿಮಗೆ 1 ಮಾರ್ಕ್ಸ್ ಇದ್ರ ಮೇಲೆ ಸಿಕ್ಕೇ ಸಿಗುತ್ತೆ. ಈ ಕ್ವಶನನ್ನು ನೀವು ಬರ್ಕೊಳ್ಳಿ. ದ ಡಾಗ್ ಬಾರ್ಕ್ ಲೌಡ್ಲಿ, ನಾಯಿ ಬೊಗಳ್ತಾ ಇತ್ತು. ಹೌದಾ, ಹೆಂಗೆ ಬೊಗಳ್ತಾ ಇತ್ತು, ತುಂಬ ಜೋರಾಗಿ ದೊಡ್ಡ ಧ್ವನಿಯೊಳಗೆ ಏನು ಮಾಡ್ತಾಯಿತ್ತು ಅಂತಂದರೆ ಅದೇನು ಮಾಡ್ತಾಯಿದ್ದು, ಬೊಗಳ್ತಾ ಇತ್ತು. ಓಕೆ, ಇಷ್ಟು ನಿಮ್ಮ ಕ್ವಶನ್ ಫ್ರೇಮ್.